ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಂಬಿಕಾ. ಇವತ್ತು ನಾವು ಗೌರಿಬಿದನೂರು ಕಡೆ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಹಬ್ಬಕ್ಕೆ ಕರೆದಿದ್ಲು, ಶಿವರಾತ್ರಿ ಹಬ್ಬಕ್ಕೆ. ಅದಕ್ಕೋಸ್ಕರ ನಾವು ಗೌರಿಬಿದನೂರು ಇಳಿದು ಮತ್ತೆ ಆ ಕಡೆ ಹೋಗ್ಬೇಕಾಗಿತ್ತು. ನಮ್ಮ ತಂಗಿ ಗೌರಿಬಿದನೂರಿಗೆ ಬರ್ತೀನಿ, ಅಲ್ಲಿ ವೆಯ್ಟ್ ಮಾಡಕ್ಕ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ನಮ್ಮ ಮಗ ಸ್ವಲ್ಪ ಹೊತ್ತು ಅಲ್ಲಿ ವೆಯ್ಟ್ ಮಾಡಿದ್ವಿ. ನಾವು ಬಸ್ ಇಳಿದಿದ್ದು ಒಂದು 5 ನಿಮಿಷಕ್ಕೆ ನಮ್ಮ ತಂಗಿನೂ ಬಂದ್ಲು. ಅವ್ರ ಫ್ರೆಂಡು ಬಂದಿದ್ರು. ಅವ್ರ ಫ್ರೆಂಡ್ ಮಗಳಿಗೆ ಕಾಲ್ ಚೈನ್ ಬೇಕು ಅಂತ ಕರ್ಕೊಂಬಂದಿದ್ರು. ಹಾಗೆ ಅವ್ರ ಮಗಳಿಗೆ ಕಾಲ್ ಚೈನ್ ನೋಡ್ತಾ ಇದ್ಲು. ನಮ್ಮ ತಂಗಿ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿ ತಗೊಂಡು ಬಂದ್ವಿ. ಹಂಗೆ ತರಕಾರಿ ಬಟ್ಟೆ ಎಲ್ಲ ತಗೊಳ್ಳೋಣಕ್ಕ ಅಂತ ಹೇಳಿದ್ರು. ಸರಿ ಅಂತ ತರಕಾರಿ ಅಂಗಡಿಗೆ ಹೋದ್ವಿ ನಾವು. ತರಕಾರಿ ಅಂಗಡಿ ಎಲ್ಲ ಅದು ಗೌರಿಬಿದನೂರಲ್ಲಿ ಮಾರ್ಕೆಟು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ತರಕಾರಿ ಜೋಡಿಸಿದ್ದಾರೆ ಅಂದರೆ, ತರಕಾರಿ ಹೋಗಿದ ತಕ್ಷಣ ನೋಡ್ಬಿಟ್ಟು ಹಂಗೆ ತಗೋಬೇಕು ಹಂಗೆ ಥರ ಜೋಡಿಸಿದ್ರು. ನೋಡಿ, ಇದು ಡೈಲಿ ಮಾರ್ಕೆಟು ಗೌರಿಬಿದನೂರಲ್ಲಿ. ಟೊಮೊಟೊ ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಎಷ್ಟು ಚೆನ್ನಾಗಿ ಜೋಡಿಸಿದ್ರು. ನಮ್ಮ ತಂಗಿ ಒಂದು ಅಂಗಡಿಯಲ್ಲಿ ತಗೊಂಡ್ರು, ಅವ್ರ ಫ್ರೆಂಡ್ ಒಂದು ಅಂಗಡಿಯಲ್ಲಿ ತಗೊಂಡ್ರಿ. ಒಂದು ಅಂಗಡಿಯಲ್ಲಿ ಬೇಡ ಅಂತ, ಮತ್ತು ನನ್ನ ಮಗ ಡ್ರ್ಯಾಗನ್ ಫ್ರೂಟ್ ಬೇಕು ಅಂತ ಮುಂಚ್ಕೊಂಡಿದ್ದ. ನಾನು ಕೊಡ್ಸಲ್ಲ ಅನ್ನೋದಕ್ಕೆ ಹೇಳ್ಕೊಂಬರ್ತಾ ಇದ್ದ. ಸರಿ ಅಂತ ತರಕಾರಿ ಎಲ್ಲ ಮುಗಿಸ್ಕೊಂಡು ತಗೊಂಡು ಬಂದ್ವಿ. ನಮ್ಮ ತಂಗಿ ಅಕ್ಕ ದಿನಸಿ ಅಂಗಡಿಗೆ ಹೋಗಿ ಹಾಗೆ ದಿನಸಿ ಐಟಮ್ ತಗೊಳ್ಳೋಣ ಅಂತ ಹೇಳಿದ್ಲು. ಸರಿ ಹೋಗೋಣ ನಡಿ ಅಂತ ನಾನು ನಮ್ಮ ತಂಗಿ ಫ್ರೆಂಡು ಎಲ್ಲ ಮಾಡ್ಕೊಂಡು ಹೋದ್ವಿ. ಅಲ್ಲೇ ಸ್ವಲ್ಪ ಪಕ್ಕದಲ್ಲಿತ್ತು ನೋಡಿ, ಸಂದಲ್ಲಿತ್ತು ನೋಡಿ. ಅಲ್ಲಿ ಎಷ್ಟೊಂದು ವೆರೈಟಿ ಇದೆಯಾ ಅಂದರೆ, ಚಕ್ಲಿಗಳು ಅಷ್ಟೊಂದು ವೆರೈಟಿಯಲ್ಲಿದೆ. ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ತಿನ್ನೋ ಆ ಥರವು. ಮತ್ತು ಮುಗಿಸ್ಕೊಂಡು ಮನೆಗೆ ಬಂದು ಕೊತ್ತಂಬರಿ ಬಿಡಿಸಿ ರಾತ್ರಿಯಲ್ಲಿ ಕುತ್ಕೊಂಡು ಮಾತುಗಳು ಹೇಳ್ಕೊಂಡಿದ್ವಿ ನಾನು ನಮ್ಮ ತಂಗಿ. ಮತ್ತು ಮಾರನೇ ದಿವಸ ಏನಕ್ಕಾದರೂ ಯೂಸ್ ಆಗುತ್ತೆ ಅಂತ, ಇದಾದರೂ ಹೆಲ್ಪ್ ಮಾಡೋಣ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಮ್ಮ ತಂಗಿಯಲ್ಲಿ ಇದ್ದೀನಿ. ನಮ್ಮ ಮಗ ನೋಡಿ ಆಟ ಆಡ್ತಾ ಇದ್ದಾನೆ. ಅಕ್ಕಿ ಹುರಿತಾ ಇದ್ದೀನಿ ಚಕ್ಲಿ ಮಾಡಕ್ಕೆ. ನೋಡಿ, ಕಳ್ಳಿ ಓದಕ್ಕಿದ್ದೀನಿ. ಯಾಕೆ ಅನ್ಕೋತಿದ್ಯಾ? ಹೇಳ, ಯಾಕೆ ಅನ್ಕೋತಿದ್ಯಾ? ತಿಂದ್ವಿ. ಯಾಕೆ ಅನ್ಕೋತಿದ್ಯಾ ಹೇಳು? ಯಾಕೆ ಬೇಜಾರು? ಯಾಕೆ ಮೂಡ್ ಅಪ್ಸೆಟ್? ಅಜಯ್, ನಿಂಗೆ ಕೊಡ್ಲಾ ಊಟ? ಯಾವಾಗ ಅದಕ್ಕೆ ಅವನೇನ್ ಮಾಡ್ತೀಗ? ಅದಕ್ಕೆ ಹೋಗ್ಬಿಟ್ಟು ಅವ್ರ ಮತ್ತೆ ಕೊಟ್ಬರೋ. ಹಿಂಗ ಹಸಿ ಹೋಗಿ ಹಿಂಗೆ ಸ್ಟ್ರೈಟ್ ಅಲ್ಲಿ ಹಾಕ್ತಾ ಇರ್ತಾರೆ. ನೀನ್ ಎರಡು ಕಟ್ತೀಯ? ಎರಡಿಕ್ಕೋ ಎರಡು ಕೊಟ್ಬರೋ. ವಾಪಸ್ ಹೋಗಿ ಹೇಳ್ತೀನಿ. ನಾವೇನ್ ಹಬ್ಬಳು ಗಿಬ್ಬಳು ಮಾಡೋದೇನ್ ಬೇಡವೆ? ಹಾ, ಸರ್ಕಸ್ ಆಡೋರು. ಒಂದ್ ಸ್ವಲ್ಪ ಅವಲಕ್ಕಿ ಹಾಕೋಬೇಕ. ಯಾರು ಬಟ್ಲಾಗ ತಂದ ಏನ ಮಾಡ್ತಾ ಇರೋದು? ಬಾರ ಇಲ್ಲಿ. ಚಪ್ಲಿ ಹಾಕೊಳಕ್ ಹೋಗ್ತೈತೀರಾ ಅಜ್ಜಿ? ಬಾರ ಇಲ್ಲಿ. ಲಿಖಿತ, ಲಿಖಿತ್, ಈ ಕೊಡ್ಲಾ?
ಅಜ್ಜಿಗೆ ಊಟ ಕೊಡ್ತಾ ಇದ್ದೀನಿ. ಎಲ್ಲಿಗೆ ಬೇಕಾ? ಮಾಮೂಲಿ ಚಪಾತಿ ಗೋಡೆ ಮೇಲೆ ಇಕ್ಬೇಕಾ? ಕಾಗೆಗೆ ಅನ್ನ ಇಕ್ಕಕ್ಕೆ ಕೇಳಿದ್ದಾಳೆ. ಅಜ್ಜಿ ಕರೀತೈತ್ ಬಾರ. ಬಾ ಊಟ ಅಂತೀನಿ ಬಾ, ಒಂದು ತುತ್ತ ಅಂತೀನಿ ಬಾರ ಬಾರ ಬೇಗ. ನೋಡ ಅಜ್ಜಿದ ಅದು ಕೋಲ್ ಎತ್ಕೊಂಬರಾಗ ಅಜ್ಜಿದು. ಬಾ ಎತ್ಕೊಂಬ, ಕೊಡ ಬಾ, ಅಜ್ಜಿ ಊಟ ತಿನ್ಸ್ತೈತಂತ ತಿನ್ಕೊ ಬಾ. ಬಾ ಬೇಗ. ಹೇಳು ಏನಜ್ಜಿ ಕೇಳು. ಕರಿತೈತೆ ನೋಡ, ಕೈ ಅಂತ ಹೋಗುವ. ಅಜ್ಜಿಗೆ ಬಿಸಿನೀರು ಕಾಯಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಬಿಸಿನೀರು ಕುಡಿಯೋದು. ಇಲ್ಲ ಇಲ್ಲ ಹೇಳು. ಸರಿ ಆಯ್ತಾ? ಕಡಲೆ ಬೀಜದ ಪುಡಿ, ಕೊಬ್ಬರಿ ಹಾಕಿದೀವಿ. ಅದು ಅಕ್ಕಿ ಹಿಟ್ಟು, ಹಸಿಟ್ಟು. ಹಸಿ ತಂಬಿಟ್ ಮಾಡೋದಕ್ಕೆ. ಹಾಕ್ಬಿಡಿ ಅವು, ಇನ್ನೊಂದು ಬೇಕಾದ್ರೆ ಇನ್ನೊಂದಕ್ಕೆ ಇದು ಮಾಡ. ಐತೆ. ಎಲ್ಲ ಒಂದೊಂದ್ ಕೆಜಿಗೆ ಒಂದೊಂದ್ ಆಗ್ಬೇಕಾ? 1 kg ಅಕ್ಕಿ ತಕೊಂಡ್ರೆ 1 kg ಕಳ್ಳೆ ಬೀಜ ಒಂದು ಸೇರಷ್ಟು, ಒಂದ್ 4 ಉಂಡೆ ಇದು ತೆಂಗಿನ ಕೊಬ್ಬರಿ 4 ಉಂಡೆ ಒಂದ್ ಸೇರ್ಗೆ. ಮಾಮೂಲಿ ಏಲಕ್ಕಿ ಚಿಕ್ಕ ಚಿಕ್ಕದಾಗಿ. 1 kg ಬೆಲ್ಲ, 1 kg ಬೆಲ್ಲ, 1 kg ಕಳ್ಳೆ ಬೀಜ, 1 kg ಇದು ಕೊಬ್ಬರಿ 4 ಉಂಡೆ, 1 kg ಅಕ್ಕಿ. ಅಕ್ಕಿ ಮಾಮೂಲಿ ಅಕ್ಕಿ ನೆನ್ಸ್ಬಿಟ್ಟು ಆರಾಕ್ ಬಿಡ್ಬೇಕು ಒಂದ್ ದಿವಸ ಎಲ್ಲ. ಮತ್ತೆ ಅದನ್ನ 2 ಅವರ್ ಚೆನ್ನಾಗಿ ನೆನೆಬೇಕು. 2 ಅವರ್ ನೆಂದ್ಮೇಲೆ ಒಂದ್ ದಿವಸ ಎಲ್ಲ ಆರಾಕ್ಬೇಕು. ಏನಿಲ್ಲ, ಒಂದ್ ದಿವಸ ಎಲ್ಲ ಆರಾಕಂಗಿಲ್ಲ. ತ್ಯಾವ ಒಣಗಿದ್ರೆ ಸಾಕು. ಮತ್ತೆ ಅವು ಅಕ್ಕಿನ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ. ಯಾವ್ದು ತಂಬಿಟ್ಗಿಲ್ಲ ಅಲ್ಲ, ತಂಬಿಟ್ಟಿಗೆ ಏನ್ ಬಿಸಿ ಮಾಡಲ್ಲ. ಹಂಗೆ ಮಿಕ್ಸಿಗನ್ನ ಹಾಕೋಬಹುದು, ಮಿಷನ್ಗನ್ನ ಹಾಕೋಬಹುದು ನುಣ್ಣಗ. ಬೆಲ್ಲ ಕರದ್ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತಿರುವದ. ಅಂಟು ಬರ್ಬೇಕು. ಹಿಂಗಂದ್ರೆ ಅಂಟು ಬರ್ತೈತೆ. ಅವಾಗೆಲ್ಲ ಒಯ್ದ್ಬಿಡೋದು, ಸುಮ್ನೆ ಹಸಿ ಕೈದಾಗ ಒಯ್ದ್ಬಿಡೋದು, ತಳಿಸ್ಬಿಡೋದು. ಮುದ್ದೆ ಕೋಲಲ್ಲಿ ತಿರ್ಗಿಸ್ಬೇಕು. ಎಲ್ಲಾರ ಮನೆಗೂ ಇರುತ್ತೆ ಮುದ್ದೆ ಕೋಲ. ಪಾಕ ಹೆಂಗ್ ಬರದ? ಈಗ ಹಿಂಗಂದ್ರೆ ಹಿಂಗನ್ಬೇಕು, ಹಿಂಗೆ ಎಳೆ ಎಳೆ ಬರ್ಬೇಕು. ಸ್ವಲ್ಪ ಬರ್ಬೇಕಾ? ನೋಡ ಗೊತ್ತಾಯ್ತು ನೋಡು. ಹಂಗಂದ್ರೆ ಹಂಗೆ ಎಳೆ ಬರ್ಬೇಕು. ಸರಿ ಇದೆ. ತಿರ್ಬೇಕಾ? ಏನ್ ಬೇಡ, ಹಂಗೆ ಇಟ್ಟು. ಒಂದೇ ಸತಿ ಆಗ್ಬಿಡ್ಬೋದಾ?
ಪಾತ್ರೆ ಇಕ್ಕೋಬೇಕಾ? ಕುದಿ ಇವಾಗ ಮುದ್ದೆ ಕುದಿ ಹಂಗ್ ಕುದಿಬೇಕು. ಕುದಿದ್ರೆ ಸಾಕು. ಆದ್ರೂ ಇರುತ್ತಾ? ಒಂದ್ ತಿಂಗಳು ಇಕ್ಕಂದಿನಿ ಹಾ. ತಿತ್ತೈತೆ. ನಾವ್ ಯಾವಾಗ ಬೇಕೋ ಅವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡು ಉಂಡೆ ಮಾಡ್ಕೋಬೋದಾ, ಇಲ್ಲ ಒಂದೇ ಸತಿ ಉಂಡೆ ಮಾಡ್ಕೊಂಡು ಹಾ ಇಕ್ಕೊಂಡು ಬಿರ್ದಿದ್ರೆ ಫ್ರಿಜ್ನಾಗ ಇಕ್ಕೊಂಡ್ರೆ ಹಾ ತಿತ್ತೈತಿ. ಒಂದೇ ಸತಿ ಇವಾಗ ಉಂಡೆ ಮಾಡ್ಬಿಡ್ಬೋದು, ಬಿಸಿ ಬಿಸಿಗೆ ಉಂಡೆ ಮಾಡ್ಬಿಡ್ಬೇಕಾ? ಇಲ್ಲ, ಆರ್ಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಮಾಡೋದಾ? ಬಿಸಿ ಉಂಡೆ ಹೆಂಗ್ ಕಟ್ತೀಯ, ಕಟ್ಟಕ್ ಆಗಲ್ಲ. ಆರದ್ಮೇಲೆ ನಾವು ಉಂಡೆ ಮಾಡಿ ಇಕ್ಕೊಂಡು ಒಂದು ಬಾಕ್ಸ್ ಒಳಗೆ ಹಾಕೊಂಡು ಫ್ರಿಜ್ ಇದ್ರೆ ಫ್ರಿಜ್ನಾಗೂ ಇಕ್ಕೋಬಹುದು. 3 ತಿಂಗಳು ಇರ್ತೈತೆ ಫ್ರಿಜ್ ಆಗಿದ್ರೆ. 3 ತಿಂಗಳು ಫ್ರಿಜ್ ಅಲ್ಲಿ ಆದ್ರೆ 3 ತಿಂಗಳು. ಆಚೆ ಇಟ್ಕೊಂಡ್ರೆ 1 ತಿಂಗಳು 1.5 ತಿಂಗಳು ಏನಾಗಲ್ಲ. ಆಚೆ ಇಟ್ಕೊಂಡ್ರು ಅದೇ ಟೇಸ್ಟ್ ಹೊಂಟೋತೈತಿ ಅಷ್ಟೇ. ಕೊಡು ಮಾಡ್ತೀನಿ. ಸೇಮ್ ಮುದ್ದೆ ಮಾಡ್ದಂಗೆ ಅದೇ ಪಾಕ ಒಂದ್ ಗೊತ್ತಾದ್ರೆ ಏನ್ ದೊಡ್ಡದೇನಲ್ಲ ಇದು. ನೀನು ಇದಕ್ ಕಳಿಸ್ತಾ ಇರೋದು ಚಕ್ಲಿಗ? ಫೈನಲಿ ಚಕ್ಲಿಗಳು ಹಿಂಗವೆ. ಹೊತ್ನಾವಾ ಬರ್ಲಾ? ಊರ್ಗ್ ಹೋಗ್ಬಿಟ್ಟು ಬರ್ತೀನಿ. ಸುಮ್ನೆ ಇರಜ್ಜಿ, ಅಳಿಬೇಡ. ಇನ್ನೊಂದ್ ಬರ್ತೀನಿ ಇನ್ನ. ಬರ್ಲಾ? ಈ ವಿಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.